ನಮಸ್ತೆ ಬಿಗ್ ಬಾಸ್. ನನ್ನ ಹೆಸರು ಕಿರಣ್. ನಾನೊಬ್ಬ ಮಿಡಲ್ ಕ್ಲಾಸ್ ಹುಡುಗ. ನಮ್ಮ ಮನೇಲಿ ನಾನು, ನನ್ನ ತಾಯಿ ಮತ್ತೆ ನನ್ನ ಹೆಂಡತಿ, ನನ್ನ ಮಗು. ನಾನು ವರ್ಕ್ ಮಾಡ್ತಾ ಇರೋದು ಬ್ಯಾಂಕಿಂಗ್ ಪ್ರೊಸೆಸ್. ಅದರಲ್ಲಿ ಫೀಲ್ಡ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಬರೋ ಆದಾಯದಲ್ಲಿ ನನ್ನ ಸಂಸಾರ ನಡೀತಿದೆ. ನನಗೆ ಬಿಗ್ ಬಾಸ್ ಯಾಕೆ? ರೈಟ್ ಕ್ವಶನ್. ಬಿಗ್ ಬಾಸ್ ಅನ್ನೋದು ದೊಡ್ಡ ದೊಡ್ಡ ಅವಕಾಶಗಳಿಗೆ ದಾರಿ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಅಲ್ಲಿ ಅಕಸ್ಮಾತ್ ಸೆಲೆಕ್ಟ್ ಆದರೆ ನನ್ನಲ್ಲಿರೋ ಪ್ರತಿಭೆ ಅದರಿಂದ ಹೊರಬರುತ್ತೆ ಅನ್ನೋದು ನನ್ನ ನಂಬಿಕೆ. ರೀಲ್ಸ್ ಮಾಡ್ತೀನಿ, ಮತ್ತು 2 ಶಾರ್ಟ್ ಮೂವೀಸ್ ಮಾಡಿದ್ದೀನಿ. ಸೊ ಅದರಿಂದ ನಾನು ಇನ್ನೂ ರೆಕಗ್ನೈಸ್ ಆಗ್ಬೋದು ಅನ್ನೋ ಆಸೆ ನನಗೆ. ಇನ್ನೊಂದು ದೊಡ್ಡ ಸಾಧನೆ ಮಾಡಬೇಕು ಅನ್ನೋದಕ್ಕೆ ಒಂದು ದೊಡ್ಡ ದಾರಿನೇ ಬಿಗ್ ಬಾಸ್. ನನಗಿರೋ ಈ ಬಿಸಿ ಲೈಫಲ್ಲಿ ನಾನು ತರ್ತಾರೋ ಸಂಬಳದಲ್ಲಿ ನನ್ನ ಸಂಸಾರ ನಡೀತಾ ಇದೆ. ಕಿರು ಪರಿಚಯದಿಂದ, ನನ್ನ ಒಂದು ವಿಡಿಯೋದಿಂದ ಅವ್ರು ನೋಡಿ ಇಂಪ್ರೆಸ್ ಆಗಿದ್ರೆ ಸೆಲೆಕ್ಟ್ ಆಗ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ನನಗೆ ಬಿಗ್ ಬಾಸ್ ಬೇಕೇ. ಥ್ಯಾಂಕ್ ಯು ಬಿಗ್ ಬಾಸ್. ಥ್ಯಾಂಕ್ ಯು ಸೋ ಮಚ್. ಹಾಯ್, ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಸೊ ನಿಮ್ಗೆ ಹೇಳಬೇಕು ಅಂತಲೇ ನಾನು ಈ ಮೆಸೇಜ್ನ ರೆಕಾರ್ಡಿಂಗ್ ಮಾಡಿದ್ದೀನಿ ಕೂಡ. ಈ ಮುಂಚೆ ನಾನು ಬಿಗ್ ಬಾಸ್ಗೆ ಒಂದು ಆಡಿಷನ್ ವಿಡಿಯೋ ಕಳಿಸಿದ್ದೆ. ಸೊ ಅದನ್ನು ಅವರು ನೋಡಿದ್ದಾರೆ. ಸೊ ಇವಾಗೊಂದು ನನಗೆ ಮೇಲ್ ಬಂದಿದೆ. ಏನಂತ ಅಂದರೆ ಸೆಕೆಂಡ್ ರೌಂಡ್ಗೆ ಸೆಲೆಕ್ಟ್ ಆಗಿಲ್ಲ ಅಂತ. ಸೊ ಬಿಗ್ ಬಾಸ್ಗೆ ನಾನು ಸೆಲೆಕ್ಟ್ ಆಗಿಲ್ಲ. ಸೊ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾ ಬಿಗ್ ಬಾಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಕಡೆಯಿಂದ ಮೇಲ್ ಕೂಡ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋನ ನೋಡಿ ಕನ್ಸಿಡರ್ ಮಾಡಿ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತಲೇ ಕಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್ ಟೀಮ್ಗೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.